ಫೈನಲಿ ವೇಟ್ ಮಾಡ್ತಿದ್ದಂತಹ ಟೈಮ್ ಬಂದೇ ಬಿಡ್ತು. ಇವತ್ತು ಬೆಳಗ್ಗೆ 4 ಗಂಟೆ 15 ನಿಮಿಷಕ್ಕೆ ರಾಮಾಯಣ ಸಿನಿಮಾದ ಟ್ರೈಲರ್ ರಿಲೀಸ್ ಆಯಿತು. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರಾಮಾಯಣ ಸಿನಿಮಾದ ಟ್ರೈಲರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಒಳ್ಳೆಯ ಅದ್ಭುತವಾದಂಥ ಟ್ರೈಲರ್ ಇವತ್ತು ನಾವು ನೋಡಿದ್ವಿ. ಡೀಟೇಲಾಗಿ ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನಾಗಿ, ನಮ್ಮ ರಣಬೀರ್ ಕಪೂರ್ ಅವರು ರಾಮನಾಗಿ, ನಮ್ಮ ಸೀತೆ ಮಾತೆಯಾಗಿ ನಮ್ಮ ಸಾಯಿ ಪಲ್ಲವಿ ಅವರು ಕಾಣಿಸ್ಕೊಂಡಿರುವಂತಹ ಇಂಡಿಯಾದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ರಾಮಾಯಣ. ಈ ಸಿನಿಮಾದ ಟ್ರೈಲರು 24ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಮುಂದಕ್ಕೆ ಹಾಕಿದ್ರು. ಕಾರಣ ನಮಗೆಲ್ಲ ಗೊತ್ತೇ ಇದೆ. ವರ್ಲ್ಡ್ ವೈಡು ಸೋನಿ ಪಿಕ್ಚರ್ಸ್ ಅವರು ರಿಲೀಸ್ ಮಾಡೋಕ್ಕೆ ರೆಡಿಯಾಗಿರೋದ್ರಿಂದ, ಡಿಸ್ಟ್ರಿಬ್ಯೂಷನ್ ತೊಗೊಂಡಿರೋದ್ರಿಂದ ಈ ಒಂದು ವಾರದ ಗ್ಯಾಪ್ನ ಕೊಟ್ಟಿದ್ದಾರೆ. ಏನೇ ಆದ್ರೂ ಟ್ರೈಲರು ಕಾದಿದ್ದಕ್ಕಂತೂ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡ್ತು. ಅದರಲ್ಲೂ ಬೆಳಗ್ಗೆ 4 ಗಂಟೆ 15 ನಿಮಿಷಕ್ಕೆ ನೋಡಿ ನನಗಂತೂ ಥ್ರಿಲ್ ಜಾಸ್ತಿ ಆಯಿತು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂದರೆ, ಒಂದು ಒಳ್ಳೆ ಪೀಕ್ ಟೈಮಲ್ಲಿ ಆ ಟ್ರೈಲರ್ ಬಿಟ್ಟಿದ್ದು ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ಕೊಡ್ತು ನನಗೆ. ಆ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ, ಇದುವರೆಗೂ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ಯಾವ್ದು ಈ ರಾಮಾಯಣ ಸ್ಟೋರಿನ ಬೇಸ್ ಮಾಡಿ ಸಿನಿಮಾ ಮಾಡಿದಾರೋ, ಅಂದರೆ ಈ ರಾಮಾಯಣ ಅಂತ ಹೇಳ್ಬಿಟ್ಟು ಕೆಲವೊಂದು ಸಿನಿಮಾಗಳೆಲ್ಲ ಬಂದವು, ಅದ್ರ ಹೆಸರೆಲ್ಲ ಹೇಳಕ್ಕೆ ಹೋಗಲ್ಲ ನಾನು. ಕೆಲವೊಂದು ಸಿನಿಮಾಗಳೆಲ್ಲ ಬಂದವು, ಅದಕ್ಕೆ ಎಲ್ಲದಕ್ಕಿಂತ ಒಂದು ಸ್ಟೆಪ್ ಮೇಲ್ಗಡೆ ನಿಂತಿರುತ್ತೆ ಈ ನಮ್ಮ ರಾಮಾಯಣ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಸ್ಟಾರ್ಟಿಂಗಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ವಾಯ್ಸಿಂದ ಸ್ಟಾರ್ಟ್ ಆಗುತ್ತೆ. ಯಾರು ನೀನು ಅಂದರೆ ರಾಜ ಅಂತ ಹೇಳ್ಬಿಟ್ಟು ಅವ್ರ ವಾಯ್ಸ್ ಮಾಡ್ಯುಲೇಷನ್ ಕೂಡ ನನಗೆ ಭಾಳ ಇಷ್ಟ ಆಯಿತು. ಅಷ್ಟೇ ಅಲ್ಲದೆ ಆ ಎಂಟ್ರಿ ಸೀನ್ ಆಗಿರ್ಬೋದು ಅವ್ರದ್ದು, ಅದಾದಮೇಲೆ ಆ ಯುದ್ಧಗಳ ಸೀನು ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡ್ತು. ಅದಾದಮೇಲೆ ನಮ್ಮ ರಾಮನ ಇಂಟ್ರೊಡಕ್ಷನ್ ಸೀನು, ಆಮೇಲೆ ಅಂದರೆ ರಣಬೀರ್ ಕಪೂರ್ ಅವರ ಇಂಟ್ರೊಡಕ್ಷನ್ ಸೀನು ಟ್ರೈಲರಲ್ಲಿ ಅದ್ಭುತವಾಗಿ ಬಂದಿದೆ. ವಿಜುವಲ್ ಎಫೆಕ್ಟ್ಸ್ ಅಂತರೂ, ಅಂದರೆ VFX ಅಂತರೂ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಫಸ್ಟು ರಾಮ ಟೀಸರ್ ಏನು ಬಿಟ್ಟಿದ್ರು, ಅದನ್ನ ನೋಡಿದಾಗ ನನಗೆಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ ಗುರು, ಇದು ಏನು ಈ ಥರ ಬಂದಿದೆ ಅಂತ ಫೀಲ್ ಆಗಿತ್ತು. ಆದರೆ ಏನಂದರೆ, ಯಾವುದೇ ಆದ್ರೂ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಡಿಸೈಡ್ ಮಾಡಬಾರ್ದು, ಪೂರ್ತಿಯಾಗಿ ನೋಡಿದ ಮೇಲೆ ಡಿಸೈಡ್ ಮಾಡಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಟ್ರೈಲರ್ನ ಏನು ನೋಡಿದ್ನಲ್ಲ, ಇವತ್ತು ನನಗೆ ಅನಿಸಿದ್ದು ಒಂದೇ ಒಂದು ಮಾತು, ಇದು ನೆಕ್ಸ್ಟ್ ಲೆವೆಲಲ್ಲಿ ಹೋಗಿ ರೀಚ್ ಆಗುತ್ತೆ ಸಿನಿಮಾ ಅಂತ ಒಂದು ಅದ್ಭುತವಾದಂಥ ಟ್ರೈಲರು. ಆದರೆ ಒಂದು ಕ್ಯಾರೆಕ್ಟರ್ ಮಾತ್ರ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಈ ಕ್ಯಾರೆಕ್ಟರ್ನ ಈ ಟ್ರೈಲರಲ್ಲಿ ತೋರಿಸಿಲ್ಲ ಅನ್ನೋದನ್ನ ನನಗಂತೂ ಗೊತ್ತಾಗ್ತಾ ಇಲ್ಲ. ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅಂತಂದು ಅನ್ನಿಸ್ತಾ ಇದೆ ನನಗೂ. ಅದು ಯಾವ ಕ್ಯಾರೆಕ್ಟರ್ನ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ. ಟ್ರೈಲರ್ ಮಾತ್ರ ಅದ್ಭುತವಾಗಿ ಬಂದಿದೆ. ಈ ದೀಪಾವಳಿಗೆ, ಅಂದರೆ ಈ ದಿವಾಳಿ 26 ನವಂಬರ್ ತಿಂಗಳಲ್ಲಿ ಈ ಸಿನಿಮಾ ತೆರೆ ಮೇಲೆ ಬರೋಕ್ಕೆ ರೆಡಿಯಾಗಿದೆ. ನಾನಂತೂ ಮೋಸ್ಟ್ ಎಕ್ಸೈಟೆಡ್ ಕಾಯ್ತಾ ಇದ್ದೀನಿ. ಈ ಗ್ರ್ಯಾಂಡ್ ವಿಜುವಲ್ಸ್ನ ನೀವು ಥಿಯೇಟ್ರಲ್ಲಿ ನೋಡೋದಕ್ಕೆ ಇಷ್ಟಪಡೋರಾದರೆ, ಯಾಕಪ್ಪ ಅಂದರೆ ಈಗ ಸೋನಿ ಅವರ ಸ್ಪೈಡರ್ ಮ್ಯಾನ್ ಮೂವಿ ಏನಿದೆ, ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ, ಅದರ ಜೊತೆಗೆ ಇಂಡಿಯಾದಲ್ಲಿ ಮಾತ್ರ ಈ ಟ್ರೈಲರ್ನ ಅಟ್ಯಾಚ್ ಮಾಡಿ ಬಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಷನ್ ಬಂದಿತ್ತು. ಕನ್ಫರ್ಮ್ ಆಗಿಲ್ಲ ನನಗೆ. ಅಕಸ್ಮಾತ್ ನೀವೇನಾದರೂ ಹೋಗಿ ಸಿನಿಮಾನ ನೋಡಿದರೆ, ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ, ಅದ್ರ ಜೊತೆಗೆ ಈ ಟ್ರೈಲರ್ ಕ್ಲಿಪ್ನ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಷನ್ ಬಂದಿದೆ. ನಾನು ಕಾದು ನೋಡ್ತಾ ಇದ್ದೀನಿ. ಇವತ್ತು ಹೋಗೋ ಪ್ಲ್ಯಾನಲ್ಲಿ ಇದ್ದೀನಿ ನಾನು ಕೂಡ. ನಾನಂತೂ ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀನಿ ಥಿಯೇಟ್ರಲ್ಲಿ ಈ ವಿಜುವಲ್ ಎಫೆಕ್ಟ್ಸ್ನ ನೋಡೋದಕ್ಕೆ. ಏನಕ್ಕಪ್ಪ ಅಂದರೆ, ಆ 3D ವಿಜುವಲ್ಸ್ನ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಫೀಲ್ ಮಾಡ್ಬೋದು. ಹಾಗಾಗಿ ಕಾದು ನೋಡ್ತೀನಿ. ಆ 3D ವಿಜುವಲ್ಸ್ ಏನಾದರೂ ನೋಡಿದರೆ ಅದ್ರ ಬಗ್ಗೆನೂ ಒಂದು ಡೀಟೇಲ್ ಆಗಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಟ್ರೈಲರ್ ನೋಡಿದರೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ನೀವು ಎಷ್ಟು ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.